ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಾವ್ಯ ಮಹಾದೇವನ ಪ್ರೀತಿ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಕೈ ಗೊರಂಟಿ ಹಾಕಿರ್ತಾಳೆ. ಗೊರಂಟಿ ಹಾಕಿರೋದ್ರಿಂದ ಮಹಾದೇವನಿಗೆ ಇಲ್ಲೆಲ್ಲೋ ಕಡಿತಿರುತ್ತೆ. ಹಾಗಾಗಿ ಕಾವ್ಯನ ಕೈಲಿ ಅಲ್ಲಿ ಕೆರೆ ಇಲ್ಲಿ ಕೆರೆ ಅಂತ ಕಡಿಸ್ಕೊತಾ ಇರ್ತಾನೆ. ಏನಿದು ಇವತ್ತು ಇಷ್ಟೊಂದು ಕಡಿತಿದ್ಯಾ ಮಹಾದೇವ ಅಂತ ಹೇಳಿ, ಬಾಯ್ಲಿ ನಿನ್ನ ಕೈ ನಾನೇ ತೊಳ್ಕೊಡ್ತೀನಿ, ನೀನು ಎಲ್ಲಿ ಬೇಕಲ್ಲಿ ಕೆರ್ಕೊ ಅಂತ ಹೇಳ್ತಾನೆ. ಆಗ ಅವ್ನ ಕೈಯಲ್ಲಿ ಬಂದಿರೋ ಬಣ್ಣನ ನೋಡಿ ಕಾವ್ಯಂಗೆ ತುಂಬನೇ ಖುಷಿಯಾಗುತ್ತೆ. ಹೌದು, ನನ್ನ ಗಂಡನ ಮನಸ್ಸಲ್ಲಿ ನಮ್ಮ ಮೇಲಿರೋ ಪ್ರೀತಿ ಹಾಗೇ ಇದೆ, ಅವನಿಗೆ ನನ್ನ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ, ಅದು ನಿಜ ಅಂತಾರೆ ಅವನ ಕೈಯಲ್ಲಿ ಗೊತ್ತಾಗ್ತಿದೆ ಅಂತ. ಅದನ್ನು ಪಂಚಮಿ ಮತ್ತು ಕಾವ್ಯ ಇಬ್ಬರು ಕೂಡ ದೂರದಲ್ಲಿ ನಿಂತ್ಕೊಂಡು ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಆಗ ಕಾವ್ಯ ಹಿಂದೆ ನಡೆದಿರೋದನ್ನೆಲ್ಲ ನೆನೆಸ್ಕೊಂಡು ಹಾಗೆ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ನಿಜವಾಗ್ಲೂ ಮಹಾದೇವ ನಾನು ಅಷ್ಟೊಂದು ಪ್ರೀತಿ ಮಾಡ್ತಿದ್ನಲ್ಲ, ಈಗ ಪ್ರೀತಿ ಮಾಡ್ತಿದ್ದೆ, ನಮ್ಮನ್ನು ಕುಡಿದು ಅಷ್ಟೊಂದು ಅವನಿಗೆ ಬಾಯಿಗೆಲ್ಲ ಬೈದಿದ್ದೀನಿ. ಹಾಗೆ ನಾನು ಓದೋ ಟೈಮಲ್ಲಿ ನನಗೆ ಬೆಳಕಾಗಿ ನಿಂತು ನನಗೆ ಓದಿಗೆ ಸಹಾಯ ಮಾಡ್ದ. ಈಗಲೂ ಕೂಡ ಅವನ ಮನಸ್ಸಲ್ಲಿ ಪ್ರೀತಿ ಇದೆಯೋ ಏನೋ ಗೊತ್ತಾಗ್ತಿಲ್ವಲ್ಲ. ಅಷ್ಟು ದೊಡ್ಡ ಮನುಷ್ಯ ಇವಾಗ ಚೇಂಜ್ ಆಗಿದ್ದಾನೋ ಹೆಂಗಿದ್ದಾನೋ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿರ್ತೀನಿ. ನಾನು ಚಪ್ಪಲಿ ಹರಿದೋಗ್ದವ್ರ ಬರೀ ಕಲ್ಲಲ್ಲಿ ನಡಿಬಾರ್ದು ಅಂತ ಹೇಳಿಬಿಟ್ಟು ನನಗೆ ಚಪ್ಪಲಿನ ತಂದುಕೊಟ್ಟ ಅಂಥ ವ್ಯಕ್ತಿನ ನಾನು ತುಂಬ ಹೀಯಾಳಿಸ್ಬಿಟ್ಟೆ. ಈಗಲೂ ಕೂಡ ಅವನ ಮನಸ್ಸಲ್ಲಿ ನನ್ನ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ, ಏನು ಮಾಡೋದು. ಆದರೆ ಮನಸ್ಸಲ್ಲಿರೋ ಪ್ರೀತಿ ಕೈಯಲ್ಲಿ ಗೊತ್ತಾಗ್ತಿದೆ ಗೋರಂಟಿ ಮೂಲಕ. ನಿಜವಾಗ್ಲೂ ಈಗ ಅವನ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ ಅಂತ ಅವಳೇ ಅನ್ಕೊತಿರ್ತಾಳೆ. ಆಗ ಮಹಾದೇವ ಕೇಳ್ತೀನಿ, ಏನಿದು ದಿಢೀರಿಂದ ಇಷ್ಟೊಂದು ಪ್ರೀತಿ ಬಂದಿದ್ದಲ್ಲ, ಅದು ಹಾಗೇನಿಲ್ಲ, ಅದನ್ನೆಲ್ಲ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಪಂಚಮಿ ಹೇಳ್ತಾಳೆ ಪ್ರೇಮನ ಜೊತೆ, ಕಾವ್ಯಗೆ ಮಹಾದೇವ ಮೇಲೆ ತುಂಬಾ ಪ್ರೀತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಹೌದು ನಿಜಾನಾ ಅಂತ ಕೇಳ್ತಾರೆ. ಹೌದು, ಕಾವ್ಯಕ್ಕೆ ಮಹಾದೇವ್ ಅಂದರೆ ತುಂಬಾ ಇಷ್ಟ ಅಂತೆ, ತುಂಬ ಪ್ರೀತಿ ಮಾಡ್ತಾರಂತೆ. ನನ್ನ ಜೊತೆ ಅದನ್ನು ಹೇಳಿದ್ದು, ಯಾರ ಜೊತೆ ಹೇಳ್ಬಾರ್ದು ಅಂತ ಕೂಡ ಮಾತು ಕೂಡ ತಗೊಂಡಿದ್ದಾಳೆ ಅಂತ ಪಂಚಮಿ ಹೇಳ್ತಾಳೆ. ಹೌದಾ, ಅದು ಬೇರೆ ಮಾಡಿದ್ದಾಳ, ಇರಲಿ ನೋಡೋಣ ಯಾವತ್ತು ಹೇಳ್ತಾಳೋ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವ್ಗೆ ಕಾಲ್ ಬರುತ್ತೆ. ಯಾರಿದು ಫೋನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹಾಗೆ ಮಾತಾಡ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಶ್ರೀಧರ್ ಮತ್ತು ಶ್ರೀನಿವಾಸ ಇಬ್ಬರು ಕೂಡ ಬರ್ತಾರೆ. ಅಣ್ಣ ನೋಡ್ದ ಮಹಾದೇವಣ್ಣ ಅಂತ ಕೇಳ್ತಾರೆ. ಮಹಾದೇವ್ ಹಾಗೆ ಸುತ್ತಾ ಇರ್ತಾರೆ. ಏನಪ್ಪ ಹುಲಿ ಕೈಯಲ್ಲಿ ಏನೋ ಬಣ್ಣದ ರಂಗು ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಓಹ್ ಗೊತ್ತಾಯ್ತಾ, ನೋಡ್ಬಿಟ್ರ, ಅದು ಕಾವ್ಯ ಸುಮ್ಮನೆ ಹಾಕಿ ಹಾಕಿದ್ಲು, ಸುಮ್ಮನೆ ಕಾವ್ಯ ಹಾಕಿದ್ಲಾ ಅಂತ ಹೇಳ್ತಾರೆ. ಅವಳು ನಿನ್ಗೆ ಹೇಳಿಲ್ಲ ಪ್ರೀತಿ ಮಾಡ್ತಿದ್ದೀನಿ ಅಂತ. ಅಯ್ಯೋ ಅದೆಲ್ಲ ಗೊತ್ತಿಲ್ಲ ಅಪ್ಪಾಜಿ, ಅವಾಗ ಇತ್ತು, ಆದರೆ ಇವಾಗ ಅವಳ ಮೇಲೆ ಯಾವುದೇ ರೀತಿ ಭಾವನೆ ನನಗಿಲ್ಲ. ಅದೆಲ್ಲ ನಾನು ಕನಸು ಕಾಣೋದು ಕೂಡ ತಪ್ಪು. ಅವಳು ಆಕಾಶ, ನಾನು ಭೂಮಿ. ಅವಳು ಓದಿರೋಳು, ನನ್ನ ಮನಸ್ಸಲ್ಲಿ ನನ್ನ ದಡ್ಡ, ಒಂದು ಅಕ್ಷರ ಗೊತ್ತಿರೋಳು ಅಂಥವಳು ನನ್ನನ್ನು ಇಷ್ಟಪಡ್ತಾಳ. ನಡೀಲಿ, ಎಷ್ಟು ದಿವಸ ನಡೆಯುತ್ತೋ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಕಾವ್ಯ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಪ್ರೇಮನು ಕೂಡ ಅಲ್ಲಿಗೆ ಬರ್ತಾಳೆ. ನೋಡು ಕಾವ್ಯ, ಇನ್ನು ಹೆಚ್ಚು ದಿನ ತಡ ಮಾಡಬೇಡ ಆಯಿತಾ ಅಕ್ಕ, ಅದು ಅವ್ನ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ, ನಾನು ಅವ್ನಿಗೆ ಅಷ್ಟೊಂದು ಬೈದಿದ್ದೀನಿ, ಅವಮಾನ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಪರವಾಗಿಲ್ಲ, ಅವ್ರ ಮನಸ್ಸಲ್ಲಿ ಅದೇನೂ ಇಟ್ಕೊಂಡಿಲ್ಲ, ನೀನು ನಿನ್ನ ಪ್ರೀತಿನ ಆದಷ್ಟು ಬೇಗ ಹೇಳ್ಬಿಡು, ಇನ್ನೂ ತಡ ಮಾಡಬೇಡ ಕಣೆ, ಅವರು ಒಪ್ಕೋತಾರೆ, ಆ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಆಗ ಬೆಳಗ್ಗೆ ಆದ ತಕ್ಷಣ ಮಹಾದೇವ ಬರ್ತಾನೆ. ಏನಿದು ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಇಷ್ಟೊಂದು ಲಕ ಅಂತಿದೆಯಲ್ಲ, ಎಲ್ಲರೂ ಕೂಗ್ತಾನೆ. ಅಮ್ಮ, ಪಂಚಮಿ, ಕಾವ್ಯ ಎಲ್ಲ ಎಲ್ರಿದ್ದೀರ, ಬೇಗ ಬನ್ನಿ ಅಂತ ಹೇಳ್ತಾರೆ. ಯಾರು ಬರಲ್ಲ. ಆಗ ಕಾವ್ಯ ಒಂದು ಬೊಕ್ಕೆ ಇಟ್ಕೊಂಡು ಬರ್ತಾಳೆ. ಹೇ ಕಾವ್ಯ, ಇದೇನಿದು ನೀನು ಹೀಗೆ ಸಡನ್ನಾಗಿ, ಇದೇನಿದು ನುಲಿತಾ ಇದೆಯಾ ಅಂತ ಹೇಳ್ತಾರೆ. ಆಗ ಮಹಾದೇವನ ಹತ್ರ ಹಾಗೆ ಬರ್ತಿರ್ಬೇಕಾದ್ರೆ, ಹೇ ಹಿಂಗೆಲ್ಲ ಬರಬೇಡ ಕಣಮ್ಮಿ, ನೋಡಬೇಡ ನೀನನ್ನು, ಒಂಥರ ಆಯ್ತದೆ ನನಗೆ ಅಂತ ಹೇಳ್ತಾನೆ. ಆಗ ಕಾವ್ಯ ಒಂದು ಕೈಯಲ್ಲಿ ಬೊಕ್ಕೆನ ಇಟ್ಕೊಂಬಂದಿರ್ತಾರೆ. ಯಾಕೆ ನಗ್ತಿದ್ಯಾ, ಯಾಕೆ ಬೊಕ್ಕೆ ಎಲ್ಲ ತಗೊಂಬಂದಿದ್ಯಾ ಅಂತ ಮಹಾದೇವ ಪದೇ ಕೇಳ್ತಿರ್ತಾನೆ. ಅದನ್ನು ಎಲ್ಲರೂ ಕೂಡ ಅಲ್ಲೇ ಔಸ್ಕೊಂಡು ನೋಡ್ತಾ ಇರ್ತಾರೆ. ಶ್ರೀಧರು, ರಾಮ್, ಪಂಚಮಿ ಎಲ್ಲರೂ ಕೂಡ ಹಾಗೆ ಕಾಣದೇ ಇರೋ ರೀತಿ ಕೂತ್ಕೊಂಡು ಅವರಿಬ್ಬರನ್ನ ನೋಡ್ತಾ ಇರ್ತಾಳೆ. ಆಗ ಕಾವ್ಯನೂ ಕೂಡ ನಿಧಾನಕ್ಕೆ ನಗ್ತಿರ್ತಾಳೆ. ಯಾಕಮ್ಮೆ ಇಷ್ಟೊಂದು ನಗ್ತಿದ್ಯಾ ನಾನು ನೋಡಿ, ಯಾಕೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಕೂತ್ಕೊಂಡು ಹೂನ ಕೂಡ ಪ್ರಪೋಸ್ ಮಾಡ್ತಾರೆ. ಹೇ ಇದೇನಿದು, ಹೂ ಕೊಡ್ತಾ ಇದೆಯಾ ನನಗೆ ಅಂತ ಹೇಳಿ ಮಹಾದೇವ ಜೋರಾಗಿ ಹಿಂದಕ್ಕೆ ಹೋಗ್ತಾನೆ. ಏನು ಕಾವ್ಯ ಇದು, ನನಗೆ ಹೂ ಕೊಡ್ತಾ ಇದೆಯಾ ಮಹಾದೇವ, 5 ನಿಮಿಷ ಸುಮ್ಮನೆ ಇರು, ನಾನು ಹೇಳೋದನ್ನು ಕೇಳಿಸ್ಕೊ. ನೀನು ಆಕಾಶನೋ ನಾನು ಭೂಮಿನೋ ನನಗೆ ಗೊತ್ತಿಲ್ಲ ಆಯಿತಾ, ಇಲ್ಲಿವರೆಗೂ ಒಂದು ಲೆಕ್ಕ ಇತ್ತು, ಇನ್ಮೇಲೆ ಒಂದು ಲೆಕ್ಕ, ನೀನು ನಮ್ಮವರು ನಾನು ನಿಮ್ಮವರು, ನಾನು ನಿನ್ನ ಮನಸಾರೆ ಪ್ರೀತಿ ಇಷ್ಟಪಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋತೀಯ ಮಹಾದೇವ, ನಾನು ನಿಮಗೆ ಎಷ್ಟೋ ಅವಮಾನಗಳನ್ನ ಮಾಡಿದ್ದೀನಿ, ದಯವಿಟ್ಟು ನನ್ನ ಅದನ್ನೆಲ್ಲ ತಲೆಗಿಟ್ಕೋಬೇಡ, ನೀನು ಹೆಂಡತಿಯಾಗಿ ನನ್ನನ್ನು ಸ್ವೀಕರಿಸ್ತೀಯ ಅಂತ ಎಲ್ಲ ಹೇಳಿ ಕೇಳ್ಕೊತಾ ಇರ್ತಾಳೆ. ಆಗ ಮಹಾದೇವ, ಏನಿದು ಕನಸಲ್ಲೆಲ್ಲ ಬಂದು ಹಿಂಗೆಲ್ಲ ಹೇಳ್ತಾ ಇದೆಯಲ್ಲ, ಹೋಗುವ ಕಡೆಗೆ ಅಂತ ಹೇಳಿ ಹಾಗೆ ಇದು ಮಾಡ್ತಿರ್ತಾನೆ. ಇದೆಲ್ಲ ಕನಸು, ನೀನು ನನಗೆ ಪ್ರಪೋಸ್ ಮಾಡೋದ, ಅದೆಲ್ಲ ನಿಜವಾಗ್ಲೂ ಕನಸು ಬಿಡು ಅಂತ ಹೇಳ್ತಿರ್ತಾರೆ. ಅದನ್ನು ಕಲ್ಯಾಣಿ, ಶ್ರೀನಿವಾಸು ಎಲ್ಲರೂ ಕೂಡ ಕೇಳಿಸ್ಕೊತಾ ಇರ್ತಾಳೆ. ಇದೇನಿದು ನನ್ನ ಮಗ ಹಿಂಗಂತವನಲ್ಲ,
ಕಾವ್ಯ ಅಷ್ಟೊಂದು ತನ್ನ ಪ್ರೀತಿನ ಹೇಳ್ತಾ ಇದ್ದಾಳೆ, ಇವನೇನು ಹಿಂಗಾಡ್ತಿದ್ದೇನೆ ಕನಸು ಅಂತ, ದಡ್ಡ ದಡ್ಡ ಅಂತ ಹೇಳ್ತಾರೆ. ಆಗ ಕಾವ್ಯ, ಮಹಾದೇವ ಇದು ಕನಸಲ್ಲ ನಿಜನೇ, ನಾನೇ ನಿನಗೆ ಹೇಳ್ತಿರೋದು ಆಯಿತಾ, ನಾನು ನಿನಗೆ ಎಷ್ಟೋ ಅವಮಾನಗಳನ್ನ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನನ್ನನ್ನು ಹೆಂಡ್ತಿಯಾಗಿ ಒಪ್ಕೋತೀಯಾ, ನಿನ್ನ ಪ್ರೀತಿನ ಯಾವಾಗಲೂ ಕಾಪಾಡ್ಕೋತೀನಿ ಅಂತ ಹೇಳ್ತಾರೆ. ಹಾಂ, ಇವಾಗ ಸರಿ ಹೋಯಿತು, ಇದು ಕನಸಲ್ಲ ನಿಜನೇ, ಏನಮ್ಮಿ ಇದು ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ. ಕನಸಲ್ಲೂ ಬಂದು ಕಾಡ್ತೀಯಾ, ನಿಜ ಜೀವನದಲ್ಲೂ ಬಂದು ಕಾಡ್ತೀಯಾ, ಏನಿದು ಕ್ವಾಟ್ಲೆ ಅಲ್ಲ ಮಹಾದೇವ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು ಮಹಾದೇವ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಯಪ್ಪ ಇದು ನಿಜನೇ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಜೋರಾಗಿ ಕ್ಲ್ಯಾಪ್ ಆಡಿಕೊಂಡು ಬರ್ತಾರೆ. ಅಲ್ಲೇ ಎಲ್ಲರೂ ಕೂಡ ಇಲ್ಲೇ ಇದ್ದೀರಾ, ಎಲ್ಲರೂ ನೀವೇ ಪ್ಲ್ಯಾನ್ ಮಾಡಿರೋದು ಅಂತ ಹೇಳ್ಕೊಂಡು ಬರ್ತಾರೆ. ಹೇ ಹುಲಿ, ಇದು ಕನಸಲ್ಲ ನಿಜನೇ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಏನೋ ಇದು ಮಹಾದೇವ, ಕಾವ್ಯ ಇಷ್ಟು ಕಳಿಯಾಗಿ ನಿನ್ನ ಪ್ರೀತಿನ ಹೇಳ್ಕೊತಿದ್ದಾಳೆ, ನೀನು ಏನೂ ಹೇಳ್ದಲೆ ನಿಂತ್ಕೊಂಡು ಕನಸ ಅಂತ ನಿಂತಿದೆಯಲ್ಲೋ, ಏನಾದರೂ ಪಾಪ ಅವಳಿಗೆ ಆನ್ಸರ್ ಮಾಡೋ ಅಂತ ಹೇಳ್ತಾರೆ. ಕಾವ್ಯ, ಅಮ್ಮಿ ನೀನು ಇಟ್ಕೊಂಡಿದೆಯಲ್ಲ ಹೋಜು, ಅದನ್ನು ಕೊಡಿಲಿ ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು, ನೋಡು ಕಾವ್ಯ, ನನಗೆ ನೀನು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಆಯಿತಾ, ನೀನೇ ನನಗೆಲ್ಲ, ಇವತ್ತಿಂದ ನನಗೆ ನಾನು ಮರೆತರೂ ಕೂಡ ನಾನು ನಿನ್ನ ನಗುನ ಮಾತ್ರ ಕಾಯ್ತೀನಿ, ಇದು ನಾನು ಕೊಡ್ತಿರೋ ಮಾತಲ್ಲ, ನಾನು ನಿಂಗೆ ಕೊಡ್ತಿರೋ ವಚನ ಆಯಿತಾ, ನಾನು ಪ್ರಾಣ ಇರೋವರೆಗೂ ನಿನ್ನ ಮುಖದಲ್ಲಿ ಯಾವತ್ತೂ ಒಂದು ಕಣ್ಣೀರನ್ನು ತರಿಸಲ್ಲ ಆಯಿತಾ, ನೀನು ಹೆಂಡ್ತಿಯಲ್ಲ, ನನ್ನ ಹೃದಯದಲ್ಲಿ ಇಟ್ಕೊಂಡು ನಿನ್ನ ಜೋಪಾನ ಮಾಡ್ತೀನಿ ಕಣಮ್ಮಿ ಆಯಿತಾ, ನಾನು ನಿನಗೆ ಕೊಡ್ತಿರೋ ವಚನ ಕಣಮ್ಮಿ, ನೀನು ಈ ದಡ್ಡನ ಈ ಅನಕ್ಷರಸ್ಥನ ಒಪ್ಕೊಂಡಲ್ಲ, ನಂಗೆ ಅಷ್ಟೇ ಗ್ರೇಟು, ನಿಜವಾಗ್ಲೂ ನೀನು ಎಲ್ಲಿ ನನ್ನನ್ನು ಒಪ್ಕೊಳ್ಳೋದೇ ಇಲ್ವೇನೋ ಅಂತ ಅನ್ಕೋತಿದ್ದೆ, ನಿಜವಾಗ್ಲೂ ಇದಕ್ಕೋಸ್ಕರ ನಾನು ತುಂಬ ದಿವಸದಿಂದ ಕಾಯ್ತಿದ್ದೆ ಕಾವ್ಯ, ಐ ಲವ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಅವನು ಕೂಡ ಹೂನ ಕೊಡ್ತಾಳೆ. ಹಾಗೆ ಎಲ್ಲರೂ ಕೂಡ ಜೋರಾಗಿ ಖುಷಿ ಪಟ್ಕೊಂಡು ಕ್ಲ್ಯಾಪ್ ಮಾಡ್ತಾರೆ. ಆಗ ಕಾವ್ಯಂಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ತುಂಬ ಥ್ಯಾಂಕ್ಸ್ ಮಹಾದೇವ, ನಾನು ಹಿಂಗೆ ಅಷ್ಟೆಲ್ಲ ನೋವು ಕಷ್ಟ ಅವಮಾನ ಮಾಡಿದರೂ ಕೂಡ ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ದಲೇ ನನ್ನನ್ನು ಒಪ್ಕೊಂಡಲ್ಲ, ನನಗೆ ಅಷ್ಟೇ ಸಾಕು, ಇನ್ನೇನು ಬೇಡ, ಬರೀ ಓದಿದರೆ ಸಾಲದು, ಅದಕ್ಕೆ ಮೆಚ್ಚೋ ಹಾಗೆ ಗುಣನೂ ಕೂಡ ಇರಬೇಕು ಅನ್ನೋದನ್ನು ನೀನು ನನಗೆ ತೋರಿಸ್ಕೊಟ್ಟಿದ್ದೀಯಾ, ತುಂಬಾ ಥ್ಯಾಂಕ್ಸ್ ಮಹಾದೇವ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾರೆ. ನನಗೆ ಜೀವನದಲ್ಲಿ ನಿನ್ನ ಬಿಟ್ಟರೆ ಬೇರೆ ಇನ್ನೇನು ಬೇಡ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಹೇಶ್ವರಿ ನೋಡ್ತಿರ್ತಾಳೆ. ಎಲ್ಲ ಇವರ ನನಗಿಷ್ಟೊಂದು ಕಷ್ಟ ಕೊಟ್ಟು ನೀವೆಲ್ಲ ಖುಷಿಯಾಗಿದ್ದೀರಾ, ಈ ಮನೆಯವರೆಲ್ಲ ಖುಷಿಯಾಗಿರ್ಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ದಾಮಿನಿನ ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ದಾಮಿನಿ ಇರೋವಂತಹ ಜಾಗಕ್ಕೆ ಹೋಗ್ತಾಳೆ. ಅಯ್ಯೋ ದಾಮಿನಿ, ಎಚ್ಚರ ಆಗು ದಾಮಿನಿ, ನಾನು ಮಹೇಶ್ವರಿ ಬಂದಿದ್ದೀನಿ ಅಂತ ಹೇಳಿ ಕಟ್ಟೆಲ್ಲ ಬಿಚ್ತಾಳೆ. ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಅವ್ರ ಕಡೆ ಅಲ್ಲ ನಿಮ್ಮ ಕಡೆನೇ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಮತ್ತು ಪ್ರೇಮ ಅಲ್ಲಿಗೆ ಬರ್ತಾರೆ. ನೋಡು ಅತ್ತೆ ದಾಮಿನಿನ ಬಿಡಿಸ್ತಾ ಇದ್ದಾರೆ, ಹೇಗಾದರೂ ಮಾಡಿ ಆ ದಾಮಿನಿನ ಮೊದಲು ಇಟ್ಕೊ ಅಂತ ಹೇಳ್ತಾರೆ. ಆದರೆ ದಾಮಿನಿ ಅವಳ ಬುದ್ಧಿನ ಬಿಡೋದೇ ಇಲ್ಲ. ಅಲ್ಲಿ ಒಂದು ಚಾಕುನ ಇಟ್ಕೊಂಡು ಮಹೇಶ್ವರಿಗೆ ತೋರಿಸ್ತಿದ್ದಾಳೆ, ನೋಡು ಇವಳು ನಿಮ್ಮ ಕಡೆಳು, ಯಾವತ್ತಿದ್ರೂ ನಿಮ್ಮವರೇ, ಇವಳಿಂದ ನನಗೆ ಏನೂ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಮಹಡಿ ಮನೆಯಿಂದ ಕೆಳಗಡೆ ಜೋರಾಗಿ ಹೋಗ್ಬಿಡ್ತಾಳೆ. ಆಗ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಜೋರಾಗಿ ಅಮ್ಮ ಅಂತ ಕಿರಿಸ್ಕೊಳ್ತಾಳೆ. ದಾಮಿನಿ ಅಲ್ಲಿಂದ ಎಸ್ಕೇಪ್ ಆಯ್ತಾಳೆ.